ದೆಹಲಿ ಬಾಂಬ್ ಸ್ಫೋಟದ ರಹಸ್ಯ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ. ಫರೀದಾಬಾದ್ನಿಂದ ದೆಹಲಿಗೆ ಬಂದಿದ್ದ ಟೆರರ್ ಡಾಕ್ಟರ್ ಉಮರ್ ಕೆಂಪುಕೋಟೆಯ ಪಾರ್ಕಿಂಗ್ನಲ್ಲೇ ಬಾಂಬ್ ಅನ್ನು ರೆಡಿ ಮಾಡಿದ್ದ ಅನ್ನೋದು ಈಗ ಬಯಲಾಗಿದೆ. ಇದಲ್ಲದೆ ಅಲ್ ಫಲಾ ವಿವಿಯಿಂದ 10ಕ್ಕೂ ಹೆಚ್ಚು ಜನ ಇಡಿ ಸೇರಿದ ಹಾಗೆ ತನಿಖಾ ಸಂಸ್ಥೆಗಳ ತನಿಖೆ ಹೆಚ್ಚಾಗ್ತಾ ಇದ್ದ ಹಾಗೆ ನಾಪತ್ತೆ ಆಗಿರೋದು ಸಂಶಯ ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಕೆಂಪುಕೋಟೆ ಪಾರ್ಕಿಂಗ್ನಲ್ಲೇ ರೆಡಿಯಾಗಿತ್ತು ಬಾಂಬ್. 3 ಗಂಟೆ ಕಾರಿನಲ್ಲೇ ಕುಳಿತು ಬಾಂಬ್ ಜೋಡಿಸಿದ್ದ ಉಮರ್. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ದೆಹಲಿ ಕಾರು ಬಾಂಬ್ ಸ್ಫೋಟದ ಹಿಂದಿರುವ ಷಡ್ಯಂತ್ರ ಒಂದೊಂದೇ ಬಯಲಾಗ್ತಿದೆ. ಫರೀದಾಬಾದ್ನಿಂದ ದೆಹಲಿಯತ್ತ ಬಂದಿದ್ದ ಉಗ್ರ ಉಮರ್ i20 ಕಾರನ್ನ 3 ಗಂಟೆಗಳ ಕಾಲ ಕೆಂಪುಕೋಟೆ ಬಳಿಯ ಪಾರ್ಕಿಂಗ್ ಲಾಟ್ನಲ್ಲಿ ನಿಲ್ಲಿಸಿದ್ದ. ಇದೇ 3 ಗಂಟೆಗಳಲ್ಲಿ ಒಂದು ಕ್ಷಣವೂ ಕಾರಿನಿಂದ ಆಚೆ ಬಾರದ ಉಮರ್ ಅಲ್ಲೇ ಕೂತು ಬಾಂಬ್ ಜೋಡಿಸಿದ್ದ ಅನ್ನೋ ಬೆಚ್ಚಿ ಬೀಳಿಸುವ ಮಾಹಿತಿ ತನಿಖೆಯಿಂದ ಬಯಲಾಗಿದೆ. ಪ್ರತಿ ಸೋಮವಾರ ಕೆಂಪುಕೋಟೆ ಯಾವಾಗಲೂ ಬಂದಾಗಿರುತ್ತೆ. ಪಾರ್ಕಿಂಗ್ ಏರಿಯಾ ಸಂಪೂರ್ಣವಾಗಿ ಖಾಲಿಯಾಗಿರುತ್ತೆ. ಹೀಗಾಗಿ ಕೆಂಪುಕೋಟೆ ಬಳಿಯೇ ಕಾರು ಪಾರ್ಕ್ ಮಾಡಿದ್ದ. ಬಳಿಕ ಉಗ್ರ ಉಮರ್ಗೆ ಜೈಷ್ ಸಂಘಟನೆಯ ಹ್ಯಾಂಡ್ಲರ್ ಸಂಪರ್ಕದಲ್ಲಿ ಇದ್ರು. ಮಧ್ಯಾಹ್ನ 3 ಗಂಟೆ 19 ನಿಮಿಷದಿಂದ 6:28ರವರೆಗೆ ಕಾರು ಪಾರ್ಕಿಂಗ್ ಮಾಡಿ 3 ಗಂಟೆ ಅವಧಿಯಲ್ಲೇ ಬಾಂಬ್ ತಯಾರಿಸಿದ್ದ. ನವೆಂಬರ್ 10ರ ಸಂಜೆ 6:28ಕ್ಕೆ ಬಾಂಬ್ ರೆಡಿ ಮಾಡಿ ಸಂಜೆ 6:52ಕ್ಕೆ ಜನನಿಬಿಡ ಪ್ರದೇಶದ ಬಳಿ ಬಂದು ಸ್ಫೋಟಿಸಿದ್ದ. ದೆಹಲಿ ಸ್ಫೋಟವೊಂದೇ ಉಗ್ರರ ಗುರಿಯಾಗಿರಲಿಲ್ಲ. ಬದಲಿಗೆ ದೇಶದ ಹಲವು ನಗರಗಳಲ್ಲೂ ಸ್ಫೋಟದ ಮೂಲಕ ಮಾರಣ ಹೋಮ ನಡೆಸಲು ಉಗ್ರ ಪಟಾಲ ಮುಂದಾಗಿತ್ತು ಅನ್ನೋ ವಿಚಾರ ತನಿಖೆಯಿಂದ ಹೊರಬಿದ್ದಿದೆ. ದೇಶದಾದ್ಯಂತ ಫಿದಾಹೀನ್ ಮಾದರಿ ದಾಳಿ ಅಂದ್ರೆ ಆತ್ಮಾಹುತಿ ದಾಳಿಗೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಸಂಚು ಮಾಡಿತ್ತು. ಭಾರತದ ಹಲವು ನಗರಗಳಲ್ಲಿ ಆತ್ಮಾಹುತಿ ದಾಳಿಗೆ ಗಡಿಯಾಚಿನಿಂದಲೇ ಜೈಷ್ ಎ ಮೊಹಮ್ಮದ್ ಷಡ್ಯಂತ್ರ ರೂಪಿಸಿತ್ತು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಪಾಕಿಸ್ತಾನದಲ್ಲಿ ಕೂತು ಜೈಷ್ ಕ್ರಿಮಿಗಳು ಷಡ್ಯಂತ್ರ ರೂಪಿಸಿದ್ದು ಮಹಿಳಾ ಉಗ್ರರಿಂದಲೇ ಆತ್ಮಾಹುತಿ ದಾಳಿಗೆ ಪ್ಲಾನ್ ಮಾಡಿದ್ರು. ಆಪರೇಷನ್ ಸಿಂಧೂರ್ ಬಳಿಕ ಮಹಿಳಾ ಉಗ್ರರ ತಂಡವನ್ನ ರೂಪಿಸಿದ್ದ ಉಗ್ರ ಮಸೂದ್ ಅಜರ್ ಸಹೋದರಿ ಸಾದಿಯಾ ನೇತೃತ್ವ ವಹಿಸಿದ್ಲು. ಇನ್ನು ಅಲ್ ಫಲಾಹ ವಿವಿಯಿಂದ 10ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ವಿವಿಯಲ್ಲಿ ಓಡಾಡುತ್ತಿದ್ದವರು, ಕೆಲಸ ಮಾಡುತ್ತಿದ್ದ ವೈದ್ಯರು ನಾಪತ್ತೆಯಾಗಿದ್ದು ಫರೀದಾಬಾದ್ ಪೊಲೀಸರು ತನಿಖಾ ತಂಡ ತನಿಖೆ ನಡೆಸುತ್ತಿದೆ. ನಾಪತ್ತೆಯಾದವರ ಮೊಬೈಲ್ ಫೋನ್ಗಳು ಸ್ವಿಚ್ ಆಫ್ ಆಗಿವೆ. ಇನ್ನು ಕಾಣೆಯಾದವರಲ್ಲಿ 3 ಜನ ಕಾಶ್ಮೀರಿಗಳು ಎನ್ನಲಾಗಿದೆ. ಮತ್ತೊಂದು ಕಡೆ ಅಲ್ ಫಲಾಹ ವಿವಿ ಸಂಸ್ಥಾಪಕ ಜಾವೇದ್ ಸಿದ್ದಿಕಿಯನ್ನ ಇಡಿ ಕಸ್ಟಡಿಗೆ ನೀಡಿ ದೆಹಲಿಯ ಸಾಕೇತ್ ಕೋರ್ಟ್ ಆದೇಶ ನೀಡಿದೆ. ದೆಹಲಿ ಸ್ಫೋಟದ ತನಿಖೆ ಸದ್ಯಕ್ಕೆ ಉತ್ತರಾಖಂಡ್ಗೂ ವಿಸ್ತರಿಸಿದೆ. 7 ಶಂಕಿತರ ಪೈಕಿ ಉತ್ತರಾಖಂಡ್ ಎಟಿಎಸ್ ಕೇಂದ್ರ ಗುಪ್ತಚರ ಕಚೇರಿಗೆ ಮಾಹಿತಿ ರವಾನಿಸಲಾಗಿದೆ. ಬಾಂಬ್ ಸ್ಫೋಟದ ಆರೋಪಿಗಳ ಜೊತೆ ನಂಟು ಶಂಕೆ ಹಿನ್ನೆಲೆ 7 ಶಂಕಿತರನ್ನು ಪ್ರತ್ಯೇಕ ಸ್ಥಳದಲ್ಲಿ ಇರಿಸಿ ವಿಚಾರಣೆ ನಡೆಸಲಾಗುತ್ತಿದೆ. 6 ತಿಂಗಳಿನಿಂದ ಏನೆಲ್ಲ ಚಟುವಟಿಕೆ ನಡೆದಿದೆ ಎಂಬ ಬಗ್ಗೆಯೂ ತನಿಖೆ ನಡೆದಿದೆ. ಬ್ಯೂರೋ ರಿಪೋರ್ಟ್, TV9.